ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಒಳಗೆ ನಾವು ಹೌ ಟು ಬೂಸ್ಟ್ ಯುವರ್ ಮಾರ್ಕ್ಸ್ ಇನ್ UPSC ಪ್ರಿಲಿಮಿನರಿ ಎಕ್ಸಾಮಿನೇಷನ್. ಸೊ ಪ್ರಿಲಿಮ್ಸ್ ಒಳಗೆ ಯಾವ ಥರ ಒಂದು ಪ್ರಿಪ್ರೇಷನ್ ಇತ್ತಂದ್ರೆ ನಿಮ್ಮ ಒಂದು ಮಾರ್ಕ್ಸ್ನ ಬೂಸ್ಟ್ ಮಾಡ್ಬೋದು, ಹೆಚ್ಚು ಮಾರ್ಕ್ಸ್ನ ತಗೋಬಹುದು, ಕಟ್ ಆಫ್ನ ರೀಚ್ ಆಗ್ಬೋದು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಷನ್ನ ಮಾಡೋಣ. ಸೊ ಇನ್ನವರೆಗೂ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತು ಸಪೋರ್ಟ್ ಮಾಡ್ರಿ. UPSC ಎಕ್ಸಾಮಿನೇಷನ್ಗೆ ಜಸ್ಟ್ 20 ಡೇಸ್ ಉಳ್ದದಷ್ಟ, ಇವನ್ 30 ಡೇಸ್ ಇಲ್ಲ, ಜಸ್ಟ್ 20 ಡೇಸ್ ಲೆಫ್ಟ್. ಸೊ ಇಂಥ ಟೈಮ್ ಒಳಗ ಯಾವ ತರ ಒಂದು ಪ್ರಿಪ್ರೇಷನ್ ಇರಬೇಕು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಸೊ ಫಸ್ಟ್ ಥಿಂಗ್ ಇಸ್ ಟೆಸ್ಟ್ ಸೀರೀಸ್. ಐ ಹೋಪ್ ಆಲ್ಮೋಸ್ಟ್ ನೀವೆಲ್ಲರೂ ಟೆಸ್ಟ್ ಸೀರೀಸ್ ಜಾಯಿನ್ ಆಗಿರಿ ಅಂತ ಅನ್ಕೋತೀನಿ. ಸೊ ಜಾಯಿನ್ ಆಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು 2-3 ಟೆಸ್ಟ್ ಅನ್ನ ನೀವು ಎನಿ ಕಂಡೀಷನ್ ಸಾಲ್ವ್ ಮಾಡಬೇಕಾಗೈತಿ. ಬೇಕಾದ್ರೆ ನೀವು ಯಾರೋ ನಿಮ್ಮ ಫ್ರೆಂಡ್ಸ್ ಕೋಚಿಂಗ್ ಹೊಂಟಿರ ಅವ್ರ ಕಡೆ ತಗೊಳ್ರಿ, ಇಲ್ಲ ಆನ್ಲೈನ್ ಅವೈಲೇಬಲ್ ಅದಾವ ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ರಿ, ಇಲ್ಲ ಅಮೆಝಾನ್ ಫ್ಲಿಪ್ಕಾರ್ಟ್ ಒಳಗೆಲ್ಲ ವಿಷನ್ IAS ದವ್ರದ್ದು ಟೆಸ್ಟ್ ಸೀರೀಸ್ಗಳು ಅವೈಲೇಬಲ್ ಅದಾವ, ಅಲ್ಲಿಂದ ಪರ್ಚೇಸ್ ಮಾಡ್ಕೊಳ್ಳೋರು ಮಾಡ್ಕೋಬಹುದು. ಸೊ ಇಟ್ಸ್ ಟೋಟಲಿ ಡಿಪೆಂಡ್ಸ್ ಅಪಾನ್ ಯು. ಬಟ್ ದ ಫ್ಯಾಕ್ಟ್ ಈಸ್ ಟೆಸ್ಟ್ ಸೀರೀಸ್ ನೀವು ಎನಿ ಕಂಡೀಷನ್ ತಗೊಳ್ರಿ, ಅಟ್ಲೀಸ್ಟ್ 1-2 ಟೆಸ್ಟ್ ಅನ್ನ ನೀವು ಸಾಲ್ವ್ ಮಾಡ್ರಿ. ಸೊ ಟೆಸ್ಟ್ ಪೇಪರ್ನ ನೀವು ಮಾಕ್ ಟೆಸ್ಟ್ ಸೀರೀಸ್ ಅದೊಂದು ಕ್ವಶನ್ ಪೇಪರ್ ಒಂದರ ನೀವು ಸಾಲ್ವ್ ಮಾಡ್ರಿ. ಮಾಡೋದ್ರಿಂದ ಏನಾಗ್ತದಂದ್ರೆ ಫಸ್ಟ್ ಥಿಂಗ್ ಏನ್ ಗೊತ್ತಾಗ್ತೈತೆ ಅಂದ್ರೆ ನಿಮ್ಗೆ ಅಕ್ಯುರೇಟ್ ಆಗಿ ಎಷ್ಟು ಕ್ವಶನ್ ನ ಅಟೆಂಪ್ಟ್ ಮಾಡತ್ತೇನಿ, ಕಟ್ ಆಫ್ ಕಂಪೇರ್ ಮಾಡ್ರೆ ನಾ ಎಷ್ಟಿನ ಹಿಂದದೇನಿ, ಅಂಡ್ ನಂದು ಪೇಷನ್ಸ್ ಲೆವೆಲ್. ಒಂದೊಂದ್ಸಲ ಕ್ವಶನ್ ಪಟ್ ನಮ್ಗೆ ಓದುದು ಟಿಕ್ ಮಾಡ್ಬಿಡೋದು ಮಾಡ್ತೀವಿ, ಆ ಥರನ ಕ್ವಶನ್ಸ್ ಎಷ್ಟು ತಪ್ಪು ಮಾಡತ್ತೀನಿ. ಅಂಡ್ 50% ಅಂದ್ರೆ 50% ಅಷ್ಟೇ ನಂಗೆ ಗೊತ್ತದ, ಇನ್ 50% ನಾ ಡೌಟ್ ಒಳಗದೇನಿ. ಅಂಥವು ಎಷ್ಟು ಕ್ವಶನ್ಸ್ ಅದಾವು, ಅಂಡ್ ಯಾವ ಸಬ್ಜೆಕ್ಟ್ ನಂದು ವೀಕ್ ಐತಿ, ಲ್ಯಾಕ್ ಆಫ್ ನಾಲೆಜ್ ಇಂದ ಎಷ್ಟು ಕ್ವಶನ್ ನಾನು ಮಿಸ್ಟೇಕ್ ಆಗತ್ತವು, ಇವೆಲ್ಲ ನಿಮಗೆ ಗೊತ್ತಾಗೋದು ಟೆಸ್ಟ್ ಸೀರೀಸ್ ನ ಸಾಲ್ವ್ ಮಾಡಿದಾಗ, ಟೆಸ್ಟ್ ನ ಸಾಲ್ವ್ ಮಾಡಿದಾಗ. ಸೊ ಅಟ್ ಲೀಸ್ಟ್ ಒಂದರ ಟೆಸ್ಟ್ ನ ನೀವು ಸಾಲ್ವ್ ಮಾಡ್ಬೇಕಾಗ್ತೈತಿ ಈ ಒಂದು ಲಾಸ್ಟ್ ಒಂದು ಟೈಮ್ ಒಳಗ, ಮೂಮೆಂಟ್ ಒಳಗ. ಸೊ ಕಮಿಂಗ್ ಟು ನೆಕ್ಸ್ಟ್ ಪಾಯಿಂಟ್ ಈಸ್ CSAT ಪ್ಯಾರಾಗ್ರಾಫ್. CSAT ಅಂತೂ ಎನಿ ಕಂಡೀಷನ್ ನೀವು 1-2-3 ಕ್ವಶನ್ ಪೇಪರ್ ಸಾಲ್ವ್ ಮಾಡ್ರಿ. ಇನ್ ಕೇಸ್ ಆಗಂಗೆ ಇಲ್ಲ ಅನ್ನೋರು ಒಂದು 2 ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ಕೊಡ್ರಿ. ಸೊ CSAT ಪ್ಯಾರಾಗ್ರಾಫ್ ನ ಸಾಲ್ವ್ ಮಾಡುವಾಗ ಓವರ್ ಥಿಂಕ್ ಅಥವಾ ಓವರ್ ಸ್ಮಾರ್ಟ್ನೆಸ್ ಅಥವಾ ಓವರ್ ಆಗಿ ಏನು ಥಿಂಕ್ ಮಾಡೋ ಅವಶ್ಯಕತೆ ಇರಂಗಿಲ್ಲ. ಟು ದಿ ಪ್ಯಾಸೇಜ್ ಅನ್ನ ನೀವು ಆನ್ಸರ್ ಮಾಡಬೇಕು. ಆ ಪ್ಯಾಸೇಜ್ ನ ನೀವು ಅರ್ಥ ಮಾಡ್ಕೋಬೇಕಾ, ಪ್ಯಾಸೇಜ್ ನ ಒಂದ್ಸಲ ಓದಿ ಅದನ್ನ ಅರ್ಥ ಮಾಡ್ಕೋಬೇಕು, ಅನಲೈಸ್ ಮಾಡ್ಕೋಬೇಕು. ಅದ್ರದ್ದೊಂದು ಸಮರಿ ಏನ್ ಕೊಟ್ಟಾರು, ಮೇನ್ ಥೀಮ್ ಏನೈತಿ, ಅಂಡ್ ಮೇನ್ ಅಲ್ಲಿ ಒಂದಷ್ಟು ವರ್ಡ್ಸ್ ಬರ್ತಾವ, ಕ್ರಕ್ಸ್, ಇಂಪ್ಲಾಯ್, ಇಂಥ ವರ್ಡ್ಸ್ ಏನ್ ಬರ್ತಾವಲ್ಲ ಅದ್ರ ಮೀನಿಂಗ್ ನೀವು ತಿಳ್ಕೋಬೇಕು. ನಾ ಟ್ರೈ ಮಾಡ್ತೇನೆ ನೆಕ್ಸ್ಟ್ ವಿಡಿಯೋ ಒಳಗೆ ಅಂತ ಒಂದಷ್ಟು ವರ್ಡ್ಸ್ ಮೀನಿಂಗ್ ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ. ಸೊ ಅಕಾರ್ಡಿಂಗ್ ಟು ಆಥರ್ ನೀವಲ್ಲಿ ಥಿಂಕ್ ಮಾಡಿ ಕಾಸ ಆನ್ಸರ್ನ ಮಾಡ್ಬೇಕಾಗೈತಿ. ಯಾಕಂದ್ರೆ ಅಲ್ಲಿ ಏನೊಂದು ಆಪ್ಷನ್ಸ್ ಕೊಟ್ಟಿರ್ತಾರಲ್ಲ ಅವೆಲ್ಲ ಫುಲ್ ಸಿಮಿಲರ್ ಅನಿಸ್ತಿರ್ತಾವ ನಮ್ಗೆ, ಇದು ಕರೆಕ್ಟ್ ಆ ತರ. ಸೊ ರೀಡಿಂಗ್ ಕಾಂಪ್ರಹೆನ್ಷನ್ ಏನ್ ಮಾಡ್ತಿರ್ತಾರಲ್ಲ ಆ ಟೈಮ್ ಒಳಗ ನಿಮ್ಗೆ ಬಹಳ ಪೇಷನ್ಸ್ ಬೇಕು. ಪ್ಯಾರಾಗ್ರಾಫ್ ನ ನೀವು ಡೀಟೇಲ್ಡ್ ಆಗಿ ಚಂದ ನಮ್ಗೆ ಓದ್ಕೋಬೇಕಾಗ್ತದ. ಅಂಡ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡ್ರಿ. ಕಂಪಲ್ಸರಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡ್ಬೇಕಾಗ್ತೈತಿ. ಅಂಡ್ ಟ್ರೆಂಡ್ ಅನಲೈಸಸ್ ಮಾಡ್ರಿ. ಅಂಡ್ ಲಾಸ್ಟ್ 2-3 ಇಯರ್ಸ್ ಒಂದು ಕಟ್ ಆಫ್ ನ ಚೆಕ್ ಮಾಡ್ಕೊಳ್ರಿ. ಸೊ ಕಟ್ ಆಫ್ ಚೆಕ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಏನ್ ಗೊತ್ತಾಗ್ತೈತೆ ಅಂದ್ರೆ ನಾ ಎಷ್ಟು ಒಂದು ಟಾರ್ಗೆಟ್ ನ ಇಟ್ಕೋಬೇಕು ಲಾಸ್ಟ್ 2-3 ವರ್ಷದಿಂದ. ಸೊ ಲಾಸ್ಟ್ ಇಯರ್ ಎಕ್ಸಾಮಿನೇಷನ್ ಡಿಫಿಕಲ್ಟಿ ಲೆವೆಲ್ ಹೆಚ್ಚಿತ್ತು, ಸೊ 75 ಬಂತು. ಅಂಡ್ ಒಂದು ಹೊಸ ಒಂದು ಟ್ರೆಂಡಿಗೆ ವಿದ್ಯಾರ್ಥಿಗಳಿಂದ ರೆಡಿ ಇರಲಿಲ್ಲ, ಹಿಂಗಾಗಿ 75 ಬಂತು. ಬಟ್ ಈ ವರ್ಷ ಲಾಸ್ಟ್ ಇಯರ್ದೊಂದು ಪ್ಯಾಟರ್ನ್ ನೋಡಿ ವಿದ್ಯಾರ್ಥಿಗಳು ಡೆಫಿನೆಟ್ಲಿ ಸ್ಟ್ರಾಂಗ್ ನಮಗೆ ಪ್ರಿಪ್ರೇಷನ್ ಮಾಡಿರ್ತಾರು. ಸೊ ಕಟ್ ಆಫ್ ಹೆಚ್ಚು ಹೋಗ್ಬೋದು ಅಥವಾ ಕಡಿಮೆನೂ ಬರ್ಬೋದು. ಅಕಾರ್ಡಿಂಗ್ ಟು ದಟ್ ನಿಮ್ಮ ಒಂದು ಟಾರ್ಗೆಟ್ ನ ಸೆಟ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಹೆಲ್ಪ್ ಆಗ್ತದ. ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡ್ರಿ. ಅಂಡ್ ಮಾಕ್ ಟೆಸ್ಟ್ ನ ನೀವು ಸಾಲ್ವ್ ಮಾಡೋದ್ರಿಂದ ನಿಮ್ಮ ವೀಕರ್ ಸೆಕ್ಷನ್ ಯಾವ್ದು ಅನ್ನೋದು ಗೊತ್ತಾಕೈತಿ. ಸೊ ಇನ್ನ ಟೈಮ್ ಐತಿ, ಇನ್ನೂ ಪೂರಾ ಖೇಲ್ ಅಭಿ ಬಾಕಿ ಹೈ, ಇನ್ನೂ ಪೂರ್ತಿ ಗೇಮ್ ಓವರ್ ಆಗಿಲ್ಲ. ಸೊ ನಿಮ್ಮ ಹತ್ರ ಟೈಮ್ ಅದ, 20 ಡೇಸ್ ಟೈಮ್ ಐತಿ. ಸೊ ನಿಮ್ದು ತೀರಾ ಯಾವ್ದು ವೀಕರ್ ಸೆಕ್ಷನ್ ಅದ, ಎಲ್ಲಿ ಮಿಸ್ಟೇಕ್ ಆಗತ್ತಾವು, ಯಾವ ಸಬ್ಜೆಕ್ಟ್ ಮೇಲೆ ಮಿಸ್ಟೇಕ್ ಆಗತೈತಿ, ಏನ್ ತಪ್ಪು ಮಾಡತ್ತೀರಿ, ಆಪ್ಟಿಟ್ಯೂಡ್ ಒಳಗೆ ಮಾಡತ್ತೀರೋ ಅಥವಾ ರೀಸನಿಂಗ್ ಒಳಗೆ ಮಾಡತ್ತೀರೋ, ಎಲ್ಲಿ ನಿಮ್ದು ಪ್ರಾಬ್ಲಮ್ ಐತಿ ಅನ್ನೋದ ನೀವು ಐಡೆಂಟಿಫೈ ಮಾಡ್ಕೊಂಡ್ರಿ ಅಂದ್ರ ಇನ್ನ ನಿಮ್ ಟೈಮ್ ಐತಿ ಅದನ್ನ ಸುಧಾರಿಸ್ಕೊಳ್ಳಿಕ್ಕೆ. ಇನ್ನೂ ಚೂರು ಹೆಚ್ಚು ಮಾರ್ಕ್ಸ್ ನ ಪೆಚ್ ಮಾಡ್ಕೊಳ್ಳಿಕ್ಕೆ ಟೈಮ್ ಅದ. ಸೊ ಹಿಂಗಾಗಿ ಟೆಸ್ಟ್ ನ ಸಾಲ್ವ್ ಮಾಡ್ರಿ. ಅಂಡ್ ಫೈನಲ್ ಟಿಪ್ ಈಸ್ ಹಾರ್ಡ್ ವರ್ಕ್. ಜೊತೆಗೆ ಮಲ್ಟಿಪಲ್ ಟೈಮ್ ರಿವಿಷನ್, ಏನೇನು ನೀವು ಓದ್ಕೊಂಡಿರಲ್ಲ ಅದ್ರದ್ದೆಲ್ಲ ರಿವಿಷನ್ ತಗೊಳ್ರಿ. ಅಂಡ್ ಯಾವ್ದೇ ಕಾರಣಕ್ಕೂ ಕರೆಂಟ್ ಅಫೇರ್ಸ್ ನ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಕರೆಂಟ್ ಅಫೇರ್ಸ್ ಮಸ್ಟ್. ಸೊ ಕರೆಂಟ್ ಅಫೇರ್ಸ್ ಮೇಲೆ ಫೋಕಸ್ ಕೊಡ್ರಿ.
ಎನ್ವೈರ್ಮೆಂಟ್, ಸೈನ್ಸ್ ಅಂಡ್ ಟೆಕ್ನಾಲಜಿ, ಎಕನಾಮಿ ಮೇಲೆ, ಪಾಲಿಟಿ ಮೇಲೆ ಕ್ವಶನ್ಸ್ಗಳು ಜಾಸ್ತಿ ಬರ್ತಾವು. ಹಿಂಗಾಗಿ ಜಾಸ್ತಿ ಫೋಕಸ್ ನ ಕೊಡ್ರಿ. ಇನ್ ಕೇಸ್ ಇನ್ನವರೆಗೂ ನೀವು ಕಡಿಮೆ ಪ್ರಿಪರೇಷನ್ ಮಾಡಿರಿ ಅಂತ ಅನ್ನೋರ ನೀವು ಒಂದಷ್ಟು ಲೈಕ್ ಹಿಸ್ಟ್ರಿ ಆಗಿರ್ಬೋದು ಇಂಥ ಒಂದಷ್ಟು ಟಾಪಿಕ್ ನ ಸ್ವಲ್ಪ ಕಡಿಮೆ ಓದಿ ಜಾಸ್ತಿ ಮಾರ್ಕ್ಸ್ ಬರುವಂತ ಟಾಪಿಕ್ಸ್ ಯಾವ್ಯಾವ ಅಂದ್ರೆ ಪಾಲಿಟಿ ಆಗಿರ್ಬೋದು, ಎನ್ವೈರ್ಮೆಂಟ್ ಆಗಿರ್ಬೋದು, ಎಕನಾಮಿ ಇಂಥ ಟಾಪಿಕ್ ಮೇಲೆ ಸ್ವಲ್ಪ ಜಾಸ್ತಿ ಸ್ಟ್ರೆಸ್ ನ ಕೊಡ್ರಿ. ಅಂಡ್ ಕಡಿಮೆ ಓದಿದ್ರು ನಡೀತೈತಿ, ಕಾನ್ಸೆಪ್ಟ್ ನಿಮ್ಗೆ ಕ್ಲಿಯರ್ ಇರ್ಬೇಕಾಗೈತಿ. ಯಾಕಂದ್ರೆ ಈ ಕ್ವಶನ್ಸ್ ಅನ್ನ ಹೆಂಗ್ ಕೇಳತ್ತಾರಂದ್ರ ನಿಮ್ದೊಂದು ಕಾನ್ಸೆಪ್ಟ್ ಕ್ಲಿಯರ್ ಇಲ್ಲ, ಒಂದು ಟಾಪಿಕ್ ಕುರಿತು ನಿಮ್ದು ಒಂದು ಕಾನ್ಸೆಪ್ಟ್ ಕ್ಲಿಯರ್ ಇಲ್ಲ ಅಂತಂದ್ರೆ ನಿಮ್ಮ ಕ್ವಶನ್ಸ್ ನ ಅಟೆಂಪ್ಟ್ ಮಾಡಕ್ ಆಗಂಗಿಲ್ಲ. ಬಿಕಾಸ್ ಎಲಿಮಿನೇಷನ್ ಮೆಥಡ್ ಅನ್ನ ರಿಮೂವ್ ಮಾಡೈತಿ UPSC. ಸೊ ಹಿಂಗಾಗಿ ನೀವು 10 ಟಾಪಿಕ್ ನ ಮಾಡ್ಕೊಳ್ರಿ, ಬಟ್ ಪರ್ಫೆಕ್ಟ್ ಆಗಿ ಮಾಡ್ರಿ. ಈಗ 100 ಟಾಪಿಕ್ಗಳನ್ನ ಓದ್ತೀರಿ, ಬಟ್ ಅಲ್ಲಿ ಒಂದು ನಿಮಗೆ ನೆನಪು ಬರಂಗಿಲ್ಲ, ಕನ್ಫ್ಯೂಷನ್ ಆಗ್ತೈತಿ ಅನ್ನೋ ಹಾಗಿದ್ರ 10 ಟಾಪಿಕ್ ನ ಮಾಡ್ರಿ, ಬಟ್ ಪರ್ಫೆಕ್ಟ್ ಮಾಡ್ರಿ. ಸೊ ಕಡಿಮೆ ಪುಸ್ತಕನ, ಕಡಿಮೆ ನೋಟ್ಸ್ ನ ಓದ್ರಿ. ಈ ಲಾಸ್ಟ್ ಮೂಮೆಂಟ್ ಒಳಗೆ ಹೆಂಗಾಗ್ತೈತೆ ಅಂದ್ರೆ ಎಲ್ಲಾರುನ ಸ್ಟ್ರೆಸ್ ಆಗಿರ್ತಾರು, ಎಲ್ಲಾರು ಒಂದೊಂದು ನೋಟ್ಸ್ ನಿಮಗೆ ಕೊಡ್ತಾರೆ. ಇದು ಜಸ್ಟ್ 70 ಪೇಜಸ್ ಒಳಗದ, ಇದನ್ನ ಓದು. ಇಲ್ಲ ಇನ್ನೊಬ್ರು ಬರ್ತಾರೆ, ಇದು 50 ಪೇಜ್ ಒಳಗನ ನೋಟ್ಸ್ ಸಿಕ್ಕೈತ್ ನಂಗ, ಇದನ್ನ ಓದು. ಆ ತರ ನೀವು ಯಾರ್ದು ಮಾತನ್ನ ಕೇಳಕ್ ಹೋಗ್ಬೇಡ್ರಿ. ನೀವೇನ್ ಓದ್ಕೊಂತ ಬಂದಿರಿ, ಏನ್ ಓದಾತಿರ್ಲ ಅದನ್ನ ಟ್ರಸ್ಟ್ ಮಾಡ್ರಿ, ಅದನ್ನ ಮಲ್ಟಿಪಲ್ ಟೈಮ್ ರಿವಿಷನ್ ಮಾಡ್ಕೊಳ್ರಿ. ಸೊ ಟೆಸ್ಟ್ ನ ಸಾಲ್ವ್ ಮಾಡ್ರಿ, ಪ್ರಿವಿಯಸ್ ಇಯರ್ ಕ್ವಶನ್ ನೋಡ್ರಿ, ಅಂಡ್ ದೆನ್ CSAT-ಗೆ ಮಸ್ತ್ ನಮ್ಗೆ ಪ್ರಿಪೇರ್ ಆಗ್ರಿ, ಕರೆಂಟ್ ಅಫೇರ್ಸ್ ನ ಫೋಕಸ್ ಕೊಡ್ರಿ, ಅಂಡ್ ದೆನ್ ರಿವಿಷನ್ ಮಾಡ್ರಿ. ಸೊ ಐ ಹೋಪ್ ವಿಡಿಯೋ ಯೂಸ್ಫುಲ್ ಆಗೈತೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋ ಒಳಗೆ ನಾವು ಹೆಂಗ್ ಬರ್ಬೋದು ನೆಕ್ಸ್ಟ್ 2024 ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅನ್ನೋದ್ರ ಬಗ್ಗೆ ಬಹಳಷ್ಟು ಟಾಪಿಕ್ ನ ಡಿಸ್ಕಷನ್ ಮಾಡೋಣ. ವಿಡಿಯೋ ಇಷ್ಟ ಆತಂದ್ರ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.